ಚಾಮರಾಜನಗರ ಅನ್ನದಾತರಿಗೆ ರಾಜಮಾತೆ ಅಭಯ ಅರಮನೆ ಹೆಸರಿನಲ್ಲಿ ಜಮೀನು ಇದ್ರೆ ಭಯ ಪಡಬೇಡಿ 4500 ಎಕರೆಗೆ ನಮ್ಮ ಬಳಿ ದಾಖಲೆ ಇದೆ. ಗಿಫ್ಟ್ ದಾಖಲೆಯನ್ನ ಅರಮನೆ ಕಚೇರಿಗೆ ತಲುಪಿಸಿದ್ರೆ ಸಾಕು. ಎಸಿದು ಅವರಿಗೆ ಆ ಭೂಮಿ ಬಿಟ್ಟು ಕೊಡುವಂತಹ ವ್ಯವಸ್ಥೆ ಮಾಡ್ತೀನಿ. ಸೊ ರೈತರಿಗೆ ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಸ್ಪಷ್ಟನೆಯನ್ನು ಕೊಟ್ಟಿರುವಂತಹದ್ದು ರಾಜಮನೆತನಕ್ಕೆ. ಎಸಿದು ಚಾಮರಾಜನಗರ ಅನ್ನದಾತರಿಗೆ ರಾಜಮಾತೆ ಅಭಯ ಅರಮನೆ ಹೆಸರಿನಲ್ಲಿ ಜಮೀನು ಇದ್ರೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. 4500 ಎಕರೆಗೆ ನಮ್ಮ ಬಳಿ ದಾಖಲೆ ಇದೆ. ಸೊ ರಾಜಮಾತೆ ಸಿಎಂ ಸಿದ್ದರಾಮಯ್ಯರ ಸರ್ಕಾರ ಯಾವಾಗ ರಚನೆಯಾಗುತ್ತೋ ಆ ಸಂದರ್ಭಗಳಲ್ಲೆಲ್ಲ ಮುನ್ನೆಲೆಗೆ ಬರುವಂತಹ ಒಂದು ವಿವಾದ ಒಡೆಯರ್ ವರ್ಸಸ್ ಸಿದ್ದರಾಮಯ್ಯ. ರೈತರಿಗೆ ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜಮನೆತನಕ್ಕೆ ಸೇರಿದ ಜಾಗ ರಿಜಿಸ್ಟರ್ ಮಾಡಿಕೊಡಲು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ರವಾನಿಸಿದ್ದಾರೆ. ಸೊ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರತಕ್ಕಂಥ ಪ್ರಮೋದಾ ದೇವಿ ಡಿಸಿಗೆ ಪತ್ರ ಬರೆದಿದ್ದಕ್ಕೆ ಸಿದ್ದಯ್ಯನಪುರ ಗ್ರಾಮಸ್ಥರು ಆತಂಕ. ಗ್ರಾಮದ ಭೂಮಿ ರಿಜಿಸ್ಟರ್ ಮಾಡಿಕೊಡದಂತೆ ಡಿಸಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆತಂಕ ನಿವಾರಿಸಲು ತಾವೇ ಸ್ಪಷ್ಟೀಕರಣ ನೀಡಿದ ರಾಜಮಾತೆ ಜೊತೆಗೆ ಈ ಹಿಂದೆ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅರಮನೆ ಮೈದಾನ, ಆ ಮೈದಾನಕ್ಕೆ ನ್ಯಾಯಾಲಯದ ತಡೆ ಬಂತು. ಕಾರಣ ರಾಜ್ಯ ಸರ್ಕಾರ ಅಲ್ಲಿ ಏನೇ ಕಾರ್ಯಕ್ರಮ ಈ ಹಿಂದೆ ನಡೀತಾ ಇದ್ರೂ ಕೂಡ ಒಡೆಯರವರಿಗೆ ಅದರ ರೆಂಟ್ ಡಿಪಾಸಿಟ್ ಆಗ್ತಾ ಇತ್ತು. ಅಂದರೆ ಅದು ರಾಜರ ಕಾಲದ್ದು. ಈ ಸದಾಶಿವನಗರ, ಭಾಷ್ಯಂ ಸರ್ಕಲ್ಲು, ಅರಮನೆ ಮೈದಾನ ಇವೆಲ್ಲವೂ ಕೂಡ ರಾಜರ ಕಾಲದ್ದು, ಅವರದ್ದೇ ಜಾಗ ಆಗಿತ್ತು. ಸೊ ಇದು ಒಡೆಯರು ಹೇಳ್ಕೊಂಡಿದ್ದು. ನಾವು ಸದಾಶಿವನಗರದ ಸಾಕಷ್ಟು ಜಾಗಗಳನ್ನು ಸಮಾಜಕ್ಕೆ ಹಿಂಗೆ ಬಿಟ್ಕೊಟ್ಟಿದ್ದೀವಿ, ಹಾಗಾಗಿ ಅರಮನೆ ಮೈದಾನವನ್ನು ಯಾಕೆ ಬಿಟ್ಕೊಡೋಣ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದರು. ಸೊ ಈಗ ರಾಜಮಾತೆ ಈ ಬಗ್ಗೆ ಡಿಸಿಗೆ ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ.